12:30 1 ಇಲ್ಲೇ ಕುತ್ಕೊಳ್ತಾ ಮಾತಾಡ್ತಾ ಆ ವ್ಯೂನ ಎಂಜಾಯ್ ಮಾಡ್ಕೊತ ಅಲ್ಲೇ ಆವತ್ತಿನ ದಿನನ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಯೂಟ್ಯೂಬ್ ಚಾನಲ್. ಇವತ್ತಿನ ಊಟಿ ಡೇ 2 ಆ್ಯಂಡ್ ಡೇ 3 ಹೇಗಿರುತ್ತೆ ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನಾವು ಮಾರ್ನಿಂಗ್ ಎದ್ದಾಗ 7 ಆಗಿತ್ತು. ಸೊ ಅಲ್ಲೇ ಒಂದಷ್ಟೊತ್ತು ಆ ವ್ಯೂನ ನೋಡ್ಕೊಳ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಅದಾದ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ನಿಂತ್ಕೊಂಡೇ ಇದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಳಕ್ಕೆ ಹೋಗಬೇಕಿತ್ತು. ಅಕ್ಕಿಯ ಕಲರವಾದ ಮಧ್ಯ ನನ್ನ ಮಗ ರೆಸ್ಟೋರೆಂಟಿಂದ ಈಚೆ ಆರಾಮಾಗಿ ಉಟ್ಕೊಂಡು ಬರ್ತಾ ಇದ್ದ. ಕ್ರಿಕೆಟ್ ಆಡೋದಾರ ಅಲ್ಲೂ ಕೂಡ ಅವನಿಗೆ ಕ್ರಿಕೆಟ್ ತುಂಬ ಇಷ್ಟ ಆಯಿತು. ಅದನ್ನು ಅಲ್ಲೇ ಆಡ್ತಾನೆ ಅಂತ ಸುಮ್ಮನೆ ಆಡ್ತಾಯಿದ್ದ ಬಾಲ್ ಇಲ್ದಿರೇ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೈಟು ಅಲ್ಲ 2 ಕಾಫಿನ ತೊಗೊಂಡು ಕುಡ್ಕೊತ ಸೊ ಮಾರ್ನಿಂಗ್ ಎಲ್ಲ ಟೀ ಎಂಜಾಯ್ ಮಾಡ್ಕೊತ ನಾವು ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮ ಡ್ರೈವರ್ ಕೂಡ ಬಂದಿದ್ದರು. ಸೊ ಇವತ್ತಿನ ನಮ್ಮ ಮೊದಲನೇ ಪ್ಲೇಸ್ ಆಗಿತ್ತು ಟಾಯ್ ಟ್ರೈನ್ ಅಂದರೆ ಒಂಥರ ಸ್ಮಾಲ್ ಕಂಪಾರ್ಟ್ಮೆಂಟ್ ಇರುತ್ತೆ. ಟ್ರೈನ್ ಜರ್ನಿ ಮಾಡಬೇಕಂತ ಹೇಳಿ ನಾವು ಬ್ಯಾಂಗ್ಳೂರಲ್ಲೇ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊತ ಹೋಗಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅದರಲ್ಲಿ ನೋಡ್ಕೊಂಡು ಹೋಗ್ತಾರಂಥ ವ್ಯೂಸ್ ಆಗಿರ್ಬೋದು ಸಕ್ಕತ್ತಾಗಿರುತ್ತೆ. ಇಲ್ಲಿನ ಪ್ಯಾಸೆಂಜರೆಲ್ಲ ಇಳಿದ್ಮೇಲೆ ನಾವೆಲ್ಲ ರೀಲೋಡ್ ಆಗಿ ಮತ್ತೆ ಎಂಜಾಯ್ ಮಾಡೋಣ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ಈ ಒಂದು ವೆದರ್ ಮಧ್ಯ ನಾವು ಎಲ್ಲ ಕ್ಯಾಪ್ಚರ್ ಮಾಡ್ಕೊತ ಆರಾಮಾಗಿ ಅಲ್ಲಿ ಎಷ್ಟು ಬೇಕಾದರೂ ನಾವು ಬಗ್ಗೆ ನೋಡ್ಬೋದಿತ್ತು, ಎಂಜಾಯ್ ಮಾಡ್ಬೋದಿತ್ತು. ಈಚೆ ನಾವು ಫುಲ್ ಆಚೆ ಬಂದೇ ನಾವು ನೋಡ್ಬೋದಿತ್ತು ಆ ಗಾಳಿನ ತೊಗೊಳ್ತಾ. ನನಗೊಂಥರ ಇದು ರಿಲ್ಯಾಕ್ಸಿಂಗ್ ಪ್ಯಾಕೇಜ್ ಆಗಿಬಿಟ್ಟಿತ್ತು. ರೀಸೆಂಟಾಗಿ ನಾನು ಜಾಬ್ ಸೇರಿದ್ರಿಂದ ಎಲ್ಲೂ ನಾನು ಹೋಗ್ತಿರೋ ಇರೋದ್ರಿಂದ ಇದು ಒಂಥರ ರಿಲ್ಯಾಕ್ಸಿಂಗ್ ಪ್ಯಾಕೇಜ್ ಆಗಿತ್ತು. ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡ್ ನಾನು ಅಲ್ಲಿ ಎಂಜಾಯ್ ಮಾಡ್ತಾಯಿದ್ದೆ. ಎಲ್ಲ ಫೋಟೋಸ್ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ನಾವಲ್ಲಿ ಒಂದು ಲೊಕೇಶನ್ಗೆ ರೀಚ್ ಆಗಿದ್ವಿ. ನಾವು ಅಲ್ಲಿ ಡ್ರೈವರ್ಗೆ ಅದೇ ಲೊಕೇಶನ್ಗೆ ಬರೋಕ್ಕೆ ಹೇಳಿದ್ವಿ. ಯಾಕಂದರೆ ಮತ್ತೆ ನಾವು ಊಟಿ ಸಿಟಿಗೆ ಬಂದು ಅಲ್ಲಿ ಮತ್ತೆ ನಾವು ಪ್ಲೇಸಸ್ನ ಕಂಟಿನ್ಯೂ ಮಾಡಬೇಕಿತ್ತು. ಸೊ ನಾವು ಹೋಗಿ ಇಳಿಯೋ ಅಷ್ಟೊತ್ತಿಗೆ ಆ ಡ್ರೈವರ್ ಕೂಡ ಆನ್ ಟೈಮಲ್ಲೇ ಬಂದಿದ್ರು. ಮತ್ತು ನಾವು ಅಲ್ಲಿಂದ ಮತ್ತೆ ಬ್ಯಾಕ್ ಸೇಮ್ ಲೊಕೇಶನ್ ನಾವೆಲ್ಲ ಹತ್ತಿದ್ವೋ ಅದೇ ಲೊಕೇಶನ್ಗೆ ನಾವು ಕಾರಲ್ಲಿ ಬಂದಿದ್ದಾಯಿತು. ಕಾರಲ್ಲಿ ಟ್ರೈನಲ್ಲಿ ಬಹುತ್ ಎಂಜಾಯ್ ಮಾಡ್ಕೊತ ನಾವು ಮುಂದಕ್ಕೆ ಹೋಗಿದ್ದು ಪೈತಾರಾ ಫಾಲ್ಸ್. ಇಲ್ಲೂ ಪೈತಾರಾ ಫಾಲ್ಸ್ ಹತ್ರ ನಾವು ಒಂದಷ್ಟು ಫೋಟೋಸ್ನ ಎಲ್ಲ ತೊಗೊಳ್ಬೇಕಾಗಿತ್ತು. ನೋಡಿ, ಇನ್ನು ನಾನು ಒಳಗೆ ಹೋಗಿಲ್ಲ, ಅಲ್ಲೇ ಆಲ್ರೆಡಿ ನಾನು ವೀಡಿಯೋಸ್ನೆಲ್ಲ ತೊಗೊಳಿದ್ದೆ. ಹಿಂದೆ ಬ್ಯಾಕ್ ಸೈಡ್ ಇದೆಯಲ್ಲ ಅಲ್ಲಿ ಫಾಲ್ಸ್ ಇದೆ ಅಂತ ಹೇಳಿದ್ರು. ನಾವಿನ್ನು ತುಂಬ ಡೌನ್ ಇಳಿದ್ಬಿಟ್ಟು ಹೋಗಬೇಕಿತ್ತು. ಅಲ್ಲೇ ವೆದರ್ ಸಕ್ಕತ್ತಾಗಿತ್ತು. ಈ ಫಾಲ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ನೀರು ಕಮ್ಮಿ ಇತ್ತು. ನಾವು ತುಂಬ ಕೆಳಗೋಗಿ ಇಳಿದ್ವಿ. ನೀರುಗಳು ಚೆನ್ನಾಗಿರುತ್ತೆ, ಫಾಲ್ಸ್ ಅಂದರೆ ಚೆನ್ನಾಗಿರುತ್ತೆ ಅಂತ, ಬಟ್ ನೀರು ಕಮ್ಮಿ ಇತ್ತು. ಮತ್ತು ನಾವು ಅಲ್ಲೇ ಕುತ್ಕೊಂಡು ಒಂದಷ್ಟು ಫೋಟೋಸ್ನ ತೊಗೊಂಡು ಒಂದಷ್ಟು ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ನೆಕ್ಸ್ಟ್ ನಾವು ರೀಚ್ ಆಗಿದ್ದಂಥ ಪ್ಲೇಸ್ ಬಂದು ಬೋಟ್ ರೈಡಿಂಗ್. ಸೊ ಇಲ್ಲಿ ಬೋಟ್ ರೈಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿ. ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಡೇ ಹೋಗುವಂತಾರಲ್ಲ, ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಒಂದು 6 ಮಂತ್ಸ್ ಬಿಫೋರೇ ಆಗಿರ್ಬೋದು, 1 ಇಯರೇ ಆಗಿರ್ಬೋದು. ಅದಕ್ಕೆ ನಾನು ಯಾವುದೇ ಒಂದು ಪ್ಲೇಸ್ಗೆ ಹೋಗಿದ ತಕ್ಷಣ ನನಗೆ ಅಲ್ಲಿನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅಲ್ಲಿನ ಒಂದೊಂದು ಸೆಕೆಂಡ್ನು ಕೂಡ ನಾನು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹಾಗಿದ್ದಾರೆ, ಇವ್ರು ಹೇಗಿದ್ದಾರೆ, ನಮ್ಮ ಲೈಫ್ನ ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರಲಿ, ನಾವು ಬೆಳೆಯೋದ್ರ ಜೊತೆಗೆ ಅವ್ರನ್ನೂ ಬೆಳೆಸೋಣ. ಆಗದಿದ್ರೆ ನೋಡ್ಕೊಂಡು ಖುಷಿ ಪಡೋಣ ಅನ್ನೋ ಪಾಲಿಸಿ ನಂದು. ಸೊ ಅಲ್ಲೇ ಮತ್ತೆ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಈ ಒಂದು ವೆದರಲ್ಲಿ ಎಂಜಾಯ್ ಮಾಡ್ಕೊತ ಅಲ್ಲಿ ಸ್ನ್ಯಾಕ್ಸ್ ಇತ್ತು. ಸೊ ನಾನು ಸ್ಯಾಂಡ್ವಿಚ್ ಎಲ್ಲ ತಿನ್ನೋದಿಲ್ಲ, ನನಗೇನು ಅಲ್ಲಿ ಇಷ್ಟ ಆಗಲಿಲ್ಲ, ನಾನೇನು ತಿನ್ನಲಿಲ್ಲ, ಜ್ಯೂಸ್ ಮಾತ್ರ ತೊಗೊಂಡಿದ್ದೆ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಏನೂ ಅಷ್ಟು ಇಷ್ಟ ಆಗಲ್ಲ, ಅವರು ಕೂಡ ಜ್ಯೂಸ್ ಕುಡಿದಿದ್ವಿ. ಇಲ್ಲಿ ನನ್ನ ಮಗನಿಗೆ ಸ್ಯಾಂಡ್ವಿಚ್ ಇಷ್ಟ ಅಂದರೆ ಇಷ್ಟ. ನನ್ನ ಹಸ್ಬೆಂಡ್ ಎಲ್ಲ ನೋಟೆಲ್ಲ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಏನೇನಿಗೆ ಬೇಕಂತ ಅವರು ಲೆಕ್ಕ ಎಲ್ಲ ಹಾಕಿ ಇಟ್ಕೊಳ್ತಾ ಇದ್ರು ಜೋಬ್ ಒಳಗಡೆ. ಬೆಳಿಬೇಕು ಅನ್ನೋ ಹಠ ಇರಬೇಕು, ಬೆಳೆಯೋರ್ಗೂ ತಾಳ್ಮೆ ಇರಬೇಕು, ತಾಳ್ಮೆ ಸಮಯದ ಜೊತೆ ನಮ್ಮ ಹಾದಿ ಸಾಕ್ತಾ ಇರಬೇಕು. ಇಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದಂಥ ಪ್ಲೇಸ್ ಬಂದು ಶೂಟಿಂಗ್ ಸ್ಪಾಟ್. ಈ ಶೂಟಿಂಗ್ ಸ್ಪಾಟ್ನ ನಾನು ತುಂಬ ಒಂದು ಸಾಂಗ್ಸಲ್ಲೆಲ್ಲ ನೋಡಿದ್ದೀನಿ. ಈ ಬೆಟ್ಟದ ಮೇಲೆಲ್ಲ ಎತ್ತಿನ ಗಾಡಿನೆಲ್ಲ ಹಾಕ್ಬಿಟ್ಟು ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಬಟ್ ಮಾರ್ನಿಂಗ್ ಹೋಗಿದರೆ ಈ ಕ್ಲೈಮೇಟ್ನ ನಾವು ಎಂಜಾಯ್ ಮಾಡ್ಬೋದಿತ್ತು. ಮಾರ್ನಿಂಗ್ ಅಷ್ಟು ಫೆಸಿಲಿಟಿ ಇರೋದಿಲ್ಲ, ಕ್ಯಾಬ್ ಬರಬೇಕು, ಅವರು ಅಷ್ಟು ತುಂಬ ಒಂಥರ ಇರುತ್ತೆ ಕ್ಲೈಮೇಟ್ಸು. ನಮಗಷ್ಟು ರಿಸ್ಕ್ ಎಲ್ಲ ತೊಗೊಳಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಆಫ್ಟರ್ನೂನ್ ಹೋಗಿದ್ವಿ. ನಾನಲ್ಲಿ ನೆಕ್ಸ್ಟ್ ಯಾವ ಶೂಟ್ ಮಾಡೋಣ, ಯಾವ ಸಾಂಗ್ನ ನಾನು ಸೇವ್ ಮಾಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಂತ ನಾನು ಅಲ್ಲೇ ಯೋಚನೆ ಮಾಡ್ಕೊತಾ ಬರ್ತಾಯಿದ್ದೆ.
ವೀಡಿಯೋಸು ಶೂಟ್ಸ್ ಎಲ್ಲ ಮಾಡ್ಕೊಳ್ತಾ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಅಲ್ಲೂ ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕಾಗಿದ್ದಂಥ ರೂಲ್ಸ್ ನಂದು. ಸೊ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ನೆಕ್ಸ್ಟ್ ನಾವು ಹೋಗಬೇಕಾಗಿದ್ದಂಥ ಪ್ಲೇಸ್ ಬಂದು ಪೈನ್ ಫಾರೆಸ್ಟ್. ಇದು ಬರೀ ಪೈನ್ ಫಾರೆಸ್ಟ್ ಅಂದರೆ ಪೈನ್ ಟ್ರೀಸ್ ಮಾತ್ರ ಇರುತ್ತೆ, ಫುಲ್ ಅದೊಂದು ಫಾರೆಸ್ಟೇ ಇದೆ. ಬಟ್ ನಾವು ಸ್ವಲ್ಪನೇ ಹೋಗಿದ್ದೆ, ಯಾಕಂದರೆ ನಮಗೆ ತುಂಬ ನಡೆದು ಸುಸ್ತಾಗಿದ್ದರಿಂದ ನಾವು ಅಲ್ಲೊಂದು ಅಷ್ಟನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದುಬಿಟ್ವಿ ನಾವು. ಸೊ ಅಲ್ಲೂ ಕೂಡ ವೀಡಿಯೋಸ್ ಫೋಟೋಸ್ ಬಂತಾ ಹೇನ. ನನ್ನ ಮಗನ ಜೊತೆ ಒಂದಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ಸ್, ಅಲ್ಲಿ ರಿವರ್ ಇತ್ತು, ತುಂಬ ಚೆನ್ನಾಗಿತ್ತು. ಆ ರಿವರ್ ಮುಂದೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಈವ್ನಿಂಗ್ ನಾವು ಹೋಗ್ತಾಯಿದ್ವಿ ಡಿನ್ನರ್ಗೆ. ಇದ್ದಂಥ 2 ಡೇಸ್ ಕೂಡ ನಾವು ಲಂಚ್ನ ಔಟ್ಸೈಡ್ ಮುಗಿಸ್ಕೊಳ್ತಾ ಇದ್ವಿ. ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾತ್ರ ನಾವು ರೆಸ್ಟೋರೆಂಟಲ್ಲೇ ಮಾಡ್ತಾಯಿದ್ವಿ, ರೆಸಾರ್ಟಲ್ಲಿ ಇದ್ದಿದ್ದಂಥ ರೆಸ್ಟೋರೆಂಟಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ನನ್ನ ಹಸ್ಬೆಂಡ್ ಒಂದಷ್ಟು ಲಿಸ್ಟ್ ಹೇಳ್ತಾಯಿದ್ರು. ಚಿಕನ್ ಮಸಾಲ ಮೊದಲಿಗೆ ನಾವು ಆರ್ಡರ್ ಮಾಡ್ಕೊಂಡಿದ್ದು ಸೂಪೆಲ್ಲ ಆರ್ಡರ್ ಮಾಡ್ಕೊಂಡು ಕುಡಿದು ಆರ್ಡರ್ ಮಾಡಿ ಬರೋ ಅಷ್ಟೊತ್ತಿಗೆ ನಾವು ಒಂದಷ್ಟು ಫೋಟೋಸ್ನೆಲ್ಲ ತೊಗೊಳ್ತಾ ಇದ್ವಿ. ಸೊ ಮಧ್ಯಾಹ್ನ ನಮಗೆ ಹೆವಿ ಲಂಚ್ ಆಗಿದ್ದರಿಂದ ಈವ್ನಿಂಗ್ ನಾವು ಸಿಂಪಲ್ಲಾಗಿ ಇರಲಿ ಅಂತ ಸಿಂಪಲ್ಲಾಗಿ ನಾವು ತೊಗೊಂಡಿದ್ವಿ. ಇದ್ರ ಜೊತೆಗೆ ಒಂದಷ್ಟು ಚಿಕನ್ ಗ್ರೇವಿ ಎಲ್ಲ ತೊಗೊಂಡಿದ್ದೆ. ಅದಾದ ನಂತರ ಟೀ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಮಗನಿಗೆ ನಾನು ವೀಕ್ಲಿ ಒನ್ಸ್ ಅಷ್ಟೇ ಮನೇಲಿ ನಾನು ಟೀ ಕೊಡೋದು. ಅವನು ನನ್ನ ಥರನೇ ಟೀ ಪ್ರಿಯ, ಬಟ್ ಮಕ್ಕಳಿಗೆ ಜಾಸ್ತಿ ಟೀ ಕೊಡಬಾರ್ದು ಅಂತ ಹೇಳಿ ಒಂದು ಸತಿ ಅಷ್ಟೇ ಕೊಡೋದು. ನಾವೆಲ್ಲೋದ್ರೂ ನನ್ನ ಮಗನ ನಾವು ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತೀವಿ. ತುಂಬ ಅವನ್ನ ಕರ್ಕೊಂಡು ಹೋಗಬಾರ್ದು ಅನ್ನೋ ಪ್ಲೇಸಿಗೆ ಮಾತ್ರ ನಾವು ಅವನ್ನ ಬಿಟ್ಟು ಹೋಗೋದು. ನಮ್ಮ ಮಕ್ಕಳನ್ನ ನಮ್ಮನ್ನು ಬಿಟ್ಟು ಬೇರೆ ಯಾರು ಕರ್ಕೊಂಡು ಹೋಗ್ತಾರೆ. ಅವನು ತುಂಬ ಖುಷಿಪಟ್ಟ. ಆ ಡೇನ ಮುಗಿಸ್ಕೊಂಡು ಮಾರ್ನಿಂಗ್ ನಾವೆದ್ವಿ. ಇದು ಹೊರಡೋ ದಿವಸ ಆಗಿತ್ತು, ಡೇ 3. ಆವತ್ತು ಕೂಡ ನಮಗೆ ತುಂಬಾ ಇಷ್ಟ ಆಗ್ತಾ ಇಲ್ಲ ನಾವು ನಮ್ಮ ಮನೆಗೆ ಬರಬೇಕು ಅಂತ. ಮಾರ್ನಿಂಗ್ ಎಲ್ಲ ವೀಡಿಯೋಸ್ನ ತೊಗೊಳ್ತಾ, ಆ್ಯಕ್ಚುಲಿ ನಾವು ಬಸ್ ಬುಕ್ ಮಾಡಿದ್ದು 3 o'clock, ಬಟ್ ಅದೇನು ಸಮ್ ರೀಸನಿಂದ ಆ ಬಸ್ ಕ್ಯಾನ್ಸಲ್ ಆಯಿತು. ಮಾರ್ನಿಂಗ್ 10 o'clock ಹೋಗಬೇಕಾಗಿತ್ತು. ಸೊ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮತ್ತು ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಷನ್ ಆದ ಟೀನ ಮುಗಿಸ್ಕೊಂಡು ಅವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಡೇ 3 ಮನೆಗೆ ಬರೋ ಅಂಥ ದಿನ ಆಗಿತ್ತು. ಒಂದಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಫಾರೆಸ್ಟ್ ಬಾಯ್ ಆನೆ ಬರ್ತೀನಿರು ಅಲ್ಲಿ ನಾನೇ. ಹಾಗೆ ಸಾಕ್ತಾ ಬಸ್ಸಲ್ಲಿದ್ದ ಜನ ಎಲ್ಲ ಒಂದೊಂದು ಅನಿಮಲ್ ಬಂದರು ಕಿರ್ಚ್ತಾ ಇದ್ರು. ಹೀಗೆ ನಮ್ಮ ಪಯಣ ಸಾಕ್ತಾಯಿತ್ತು. ಡೇ 3 ಲಾಸ್ ಆಫ್ ಮನಿ ಲಾಟ್ಸ್ ಆಫ್ ಮೆಮೊರಿನ ಇಟ್ಕೊಂಡು ನಾವು ಮನೆಗೆ ಬರ್ತಾಯಿದ್ವಿ. ಇದೇ ಥರ ಮುಂದೆ ಒಂದಷ್ಟು ಟ್ರಾವೆಲ್ ವ್ಲಾಗ್, ಲೈಫ್ ಸ್ಟೈಲ್ ವ್ಲಾಗ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಮುಂದೆ ಪೀಸ್ಫುಲ್ ಮ್ಯೂಸಿಕ್ ಜೊತೆಗೆ ಒಂದು ವಿಡಿಯೋ. ಈ ವಿಡಿಯೋ ಜೊತೆಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ.